ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ನನ್ನ ರೂಟೀನ್ ಹೇಗಿರುತ್ತೆ, ಸೊ ಕಂಪ್ಲೀಟ್ ಆಗಿ ಅನ್ನೋದನ್ನು ನಿಮ್ಮ ಜೊತೆ ಈ ಒಂದು ಬ್ಯೂಟಿಫುಲ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಈಗ ಟೈಮ್ ಆಗಿರೋದು ಎಕ್ಸಾಕ್ಟ್ಲಿ 7:30. ಸೊ ಕ್ವಿಕ್ಕಾಗಿ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಒಂದು ಲಾಂಗ್ ಟ್ರಾವೆಲ್ ಇದೆ. ಆ್ಯಂಡ್ ನಿಮಗೆ ತಮ್ಮಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಎಸ್, ಸೌಂದರ್ಯ ಅವರ ನ್ಯೂ ಕೆಫೆ ಓಪನಿಂಗ್ಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ನಾವು ಕೂಡ ಹೋಗಬೇಕು. ವಿಷಯ ಏನು ಗೊತ್ತಾಗಿರೋದು, ನಮಗೆ ಇಲ್ಲಿಂದ ಆ ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೂರ ಇದೆ. ವಿತ್ ಟ್ರಾಫಿಕ್ ಅಂತ ಹೇಳಿದ್ರು ರಾಜು ಹೇಳ್ತಿದ್ರು 2.5 ಗಂಟೆ ಬೇಕು ಅಂತ. ಸೊ ವಿತೌಟ್ ಟ್ರಾಫಿಕ್ ಆದರೆ 1 ಅವರ್ 1.5 ಅವರಲ್ಲಿ ರೀಚ್ ಆಗ್ಬೋದು ಅಂತ. ಹೇಗಿದ್ರು ನಾವು ಟೂ ವೀಲರಲ್ಲೇ ಹೋಗೋದ್ರಿಂದ ಸ್ವಲ್ಪ ಬೇಗ ಬಿಟ್ಟರೆ ಒಳ್ಳೆಯದು ಅಂತ ಇವತ್ತಿನ ನಮ್ಮ ಪ್ಲ್ಯಾನ್ ನಿನ್ನೆ ನೈಟೇನೆ ಶೆಡ್ಯೂಲ್ ಆಯಿತು. ಸೊ ಹೀಗೆ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಒನ್ ಡೇ ಬಿಫೋರೇನೆ ಪ್ಲ್ಯಾನ್ ಮಾಡಿ ಹೋಗ್ತೀವ ನಾವು ಅಂತ ಕರೆಕ್ಟಾಗಿ ನಾನು ರಾಜು ಕೂತ್ಕೊಂಡು ಕನ್ಫರ್ಮ್ ಮಾಡಿ ಆಮೇಲೆ ನಾವು ಬೆಳಗ್ಗೆ ಎದ್ದು ಎಲ್ಲ ತಯಾರಿ ಮಾಡ್ಕೋತೀವಿ. ಮಕ್ಕಳಿದ್ದಾರೆ ಅಂತ ಹೇಳಿದ್ಮೇಲೆ ಎಲ್ಲಾದರೂ ಸ್ವಲ್ಪ ದೂರ ಬಾರ ಹೋಗ್ತೀವಿ ಅಂತ ಹೇಳಿದ್ರೆ ಪ್ಲ್ಯಾನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವಾಗಲೂ ಇದನ್ನೇ ಫಾಲೋ ಮಾಡೋದು. ಆ್ಯಂಡ್ ನೀವೆಲ್ಲ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಈ ರೀತಿ ಲಾಂಗ್ ಟ್ರಾವೆಲ್ ಅಥವಾ ನೆಕ್ಸ್ಟ್ ಡೇ ಏನಾದರೂ ಫಂಕ್ಷನ್ಸ್ ಇದ್ದಾಗ ಎಲ್ಲ ಹೋಗಬೇಕು ಅಂದರೆ ಪ್ಲಾನಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ, ಆಯಿತಾ. ಆ್ಯಂಡ್ ಈಗ ಸದ್ಯಕ್ಕೆ ಸಂಕಷ್ಟಹರ ಚತುರ್ಥಿ ಕೂಡ ಇದೆ ಇವತ್ತು. ಸೊ ಹಾಗಾಗಿನೇ ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಸೊ ಹಾಗಾಗಿ ಆಮೇಲೆ ನಾವು ಹೊಸದಾಗಿ ಪುಟ್ಟದಾಗಿ ಗಣೇಶನ್ ಕೂಡ ತೊಗೊಂಡು ಬಂದು ಇಟ್ಟಿರೋದ್ರಿಂದ ಮನೇಲಿ ಪೂಜೆ ಮಾಡಲೇಬೇಕು. ಸೊ ಹೂವು ಎಲ್ಲ ಏನೂ ಇಲ್ಲ, ಪುಟ್ಟದಾಗಿನೇ ದಾಸವಾಳ ಹೂವು ತುಂಬ ಸಿಗುತ್ತೆ ನಮ್ಮ ಮನೆ ಹತ್ರ. ಅದೇ ತೊಗೊಂಬಂದು ಗಣೇಶನ್ಗೆ ಇಟ್ಟು ಪೂಜೆ ಮಾಡಿ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನು ಪ್ಲ್ಯಾನ್ ಅಲ್ಲ, ಅನಿಸ್ತು ಮಾಡೋಣ ಅಂತ. ಮೈಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಕೇಸರಿ ಬಾತ್ ಸ್ವಲ್ಪ ನೈವೇದ್ಯಕ್ಕೆ ಇಡೋ ಥರ ಆಗುತ್ತೆ ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಪ್ಲ್ಯಾನ್. ಎಲ್ಲ ನಿಮಗೆ ಈಗ ಬ್ಲಾಗ್ ಶುರುವಲ್ಲೇ ಹೇಳಿದ್ದೀನಿ. ಆ್ಯಂಡ್ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀನಿ, ಹೇಗಿರುತ್ತೆ ಅನ್ನೋದನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬ್ಲಾಗನ್ನು ಫುಲ್ಲಾಗಿ ನೋಡಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಈ ದಿನನೇ ನನಗೆ ನಾನು ಆರ್ಡರ್ ಮಾಡಿದ್ದಂತಹ ದಿ ಇಂಡಸ್ ವ್ಯಾಲಿ ಅವರ ಟ್ರೀ ಸ್ಟೀಲ್ ಸಾಸ್ಪ್ಯಾನ್ ವಿತ್ ಲಿಡ್ ಕುಕ್ವೇರ್ ಬಂದಿತ್ತು. ಸೊ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ. ಬಾಕ್ಸ್ ಓಪನ್ ಮಾಡಿದ ಕೂಡಲೇ ಈ ರೀತಿ ಬಿಲ್, ಯೂಸರ್ ಮೆನು ಆ್ಯಂಡ್ ಮತ್ತಷ್ಟು ಕುಕ್ವೇರ್ ಸೆಟ್ಸ್ ಏನೆಲ್ಲ ನೋಡ್ಬೋದು ನೀವು ದಿ ಇಂಡಸ್ ವ್ಯಾಲಿಯಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆ್ಯಂಡ್ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಆ್ಯಂಡ್ ನಾನಿಲ್ಲಿ ಆರ್ಡರ್ ಮಾಡಿ ತರಿಸಿದಂಥದ್ದು ಟ್ರೀ ಸ್ಟೀಲ್ ಸಾಸ್ಪ್ಯಾನ್ ವಿತ್ ಲಿಡ್. ಇದರ ಒಂದು ಯೂಸಸ್ ಏನಂತ ಹೇಳಿದ್ರೆ 3-plane ಸ್ಯಾಂಡ್ವಿಚ್ ಬಾಟಮ್ ಇರೋದ್ರಿಂದ ನೀವು ಗ್ಯಾಸ್ ಸ್ಟವ್, ಗ್ಲಾಸ್ ಟಾಪ್, ಇಂಡಕ್ಷನ್ ಮೇಲೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಡಿಶ್ ವಾಷರಲ್ಲೂ ಕೂಡ ವಾಶ್ ಮಾಡೋದಕ್ಕೆ ಹಾಕ್ಬೋದು. ಆ್ಯಂಡ್ ಇದು ಈಸಿ ಟು ಕ್ಲೀನ್, ಫಾಸ್ಟ್ ಆ್ಯಂಡ್ ಈವನ್ ಹೀಟಿಂಗ್, ವೈಡ್ ಲಾಂಗ್ ಹ್ಯಾಂಡಲ್ ಆ್ಯಂಡ್ ಡ್ಯೂರಬಲ್ ಡಬಲ್ ರೀಇನ್ಫರ್ಸನ್ ರಿಬಿಟ್ಸಿಂದ ಫಿಟ್ ಆಗಿರುತ್ತೆ. ಆ್ಯಂಡ್ ಕೂಲ್ ಟಚ್ ಹ್ಯಾಂಡಲ್ ಕೂಡ ಇರುತ್ತೆ. ಬ್ಯೂಟಿಫುಲ್ ಆಗಿದೆ ಅಲ್ಲ. ಆ್ಯಂಡ್ ನಿಮಗೂ ಕೂಡ ಆಸೆ ಆಗ್ತಿರ್ಬೋದು, ನನಗೂ ಬೇಕು, ನಾನು ಕೂಡ ಆರ್ಡರ್ ಮಾಡಿ ತರಿಸ್ಬೇಕು ಅಂತ. ಸೊ ಇವರ ಒಂದು ಪೇಜ್ ದಿ ಇಂಡಸ್ ವ್ಯಾಲಿಯಲ್ಲಿ ನೀವು ಕೂಡ ಆರ್ಡರ್ ಮಾಡಿ ಬೈ ಮಾಡ್ಬೋದು. ಬಟ್ ಹೆಚ್ಚಿನ 12% ಡಿಸ್ಕೌಂಟ್ಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನನ್ನ ಕೋಡ್ BR12 ಅಂತ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಮತ್ತಷ್ಟು ಡೀಟೇಲ್ಸ್ ಆ್ಯಂಡ್ ಮತ್ತಷ್ಟು ಕುಕ್ವೇರ್ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತಿರ್ತೀನಿ. ಪ್ರತಿಯೊಂದು ಲಿಂಕನ್ನು ಕೂಡ ಚೆಕ್ ಮಾಡಿ ನೀವು ಕೂಡ ನಿಮ್ಗೆ ಇಷ್ಟವಾದಲ್ಲಿ ಈ ಒಂದು ಕುಕ್ವೇರ್ಸನ್ನು ಬೈ ಮಾಡ್ಬೋದು. ನಾವು ಹೆಣ್ಮಕ್ಳು ಡೇ ಪೂರ್ತಿ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ? ಕಾಫಿನ ತುಂಬ ಕುಡಿತೀವಿ ಆ್ಯಂಡ್ ಇಷ್ಟ ಕೂಡ ಪಡ್ತೀವಲ್ವಾ. ಬಟ್ ನನಗೆ ಈ ದಿನ ಕಾಫಿ ಮಾಡೋದಕ್ಕೆ ಕಾಫಿ ಪೌಡರೇ ಇಲ್ಲ. ಬೈ ದ ವೇ, ಬಾದಾಮ್ ಡ್ರಿಂಕ್ ಆದರೂ ಕುಡಿಯೋಣ ಅಂತ ಹೇಳಿ ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಒಂದು ಸಾಸ್ ಪ್ಯಾನಲ್ಲೇ ನೋಡ್ತಿರ್ಬೋದು, ಹಾಲು ಉಕ್ಕಿದ್ರೂ ಸಹ ಈ ಲಿಡ್ಡಿಂದ ನಾವು ಹೋಲ್ಡ್ ಮಾಡ್ಬೋದು. ಹೇಗೆ ಅಂದರೆ ಆ 3 ಡಾಟ್ಸ್ ಇದೆಯಲ್ಲ ಅದರಿಂದ. ಸೊ ತುಂಬಾ ಯೂಸ್ಫುಲ್ ಅಲ್ವಾ? ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂದಮೇಲೆ ಮತ್ತೊಂದು ಸಲ ನಾನು ನನ್ನ ಒಂದು ಕೋಡನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ. BR12 ಅನ್ನೋದನ್ನು ಯೂಸ್ ಮಾಡಿ 12% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ರಾಜು ಕೂಡ ಒಂದು ಸಿಪ್ ತೊಗೊಂಡ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಮತ್ತೆ ನನ್ನ ರುಟೀನ್ ಬರೋಕ್ಕೆ ಮುಂಚೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟರೆ ಐರನಿಂಗ್ ಎಲ್ಲ ಮಾಡಿ ಇಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದೆ. ಓಕೆ, ಬುಡ್ಡು ಲಡ್ಡುಗೆ ಯಾವುದು ಆ್ಯಂಡ್ ನಾನು ಯಾವುದು ವೇರ್ ಮಾಡಬೇಕು ಅಂತ. ಸೊ ನಮ್ಗೆ ಯಾವಾಗಲೂ ಇದೇ ರೀತಿ ಕನ್ಫ್ಯೂಷನ್ ಆಗುತ್ತೆ. ಲೈಕ್ ಒನ್ ಡೇ ಬಿಫೋರೇ ಎತ್ತಿರೋಣ ಅಂತ ಅನ್ಕೋತೀವಿ, ಅದರಲ್ಲೂ ಕ್ಲಾತ್ಸಲ್ಲಿ. ಬಟ್ ಮರ್ತೋಗ್ತೀವಿ. ಆ ದಿನ ಮತ್ತೆ ಕ್ವಿಕ್ಕಾಗಿ ಎದ್ದು ಯಾವ ಬಟ್ಟೆ ಹಾಕೋಬೇಕು ಅಂತ ಹೇಳಿ ಸರ್ಚ್ ಮಾಡಿ ಐರನ್ ಮಾಡಿ ಇಡೋದು ಯಾವಾಗಲೂ ಇದೆ. ಆ್ಯಂಡ್ ಬುಡ್ಡು ಕೂಡ ಮಲಗಿದ್ರಿಂದ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಆ ದಿನ ಸಂಕಷ್ಟಹರ ಚತುರ್ಥಿ ಕೂಡ ಆಗಿರೋದ್ರಿಂದ ನೈವೇದ್ಯಕ್ಕೆ ಕೇಸರಿ ಬಾತ್ ಸಹ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ರವೆ ಸ್ವಲ್ಪ ಜಾಸ್ತಿ ಹುರಿದಿಟ್ಟಿದ್ರಿಂದ ಫೈನ್, ಓಕೆ, ಬ್ರೇಕ್ಫಾಸ್ಟ್ಗೆ
ಉಪ್ಪಿಟ್ಟೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಹೊರಗಡೆ ಹೋಗ್ತಾ ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ, ಬಟ್ ಪೂಜೆ ಮಾಡಬೇಕಾಗಿದ್ದರಿಂದ ಹಾಗೆ ಎರಡೂ ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮುಗೀತು ಆಯಿತಾ. ಸೊ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಈ ರೀತಿ ಟ್ರಾವೆಲ್ ಮಾಡಬೇಕಂತ ಹೇಳಿದ್ರೆ ಆದಷ್ಟು ಹೋಲ್ಡ್ ಮಾಡಿಬಿಡ್ತೀನಿ ನಾನು. ಬ್ರೇಕ್ಫಾಸ್ಟ್ ಮಾಡೋದೇ ಬೇಡ, ಓಕೆ ಟೈಮ್ ಹಿಡಿಯುತ್ತೆ, ಆನ್ ದ ವೇನೇ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ. ಸೊ ನನ್ನಷ್ಟು ನಂತರ ಎಷ್ಟು ಜನ ಇದನ್ನು ಮಾಡ್ತೀರಾ ಹೇಳಿ ನನಗೆ. ಬಟ್ ಹೆಲ್ದಿಯಾಗಿ ಮನೇಲಿ ಕ್ವಿಕ್ಕಾಗಿ ಮಾಡೋದು ಒಳ್ಳೆಯದೇ, ಬಟ್ ಟೈಮ್ ಇರಲಿಲ್ಲ. ಮತ್ತು ನಂತರ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಷ್ಟು ಟೈಮ್ ಅಂತೂ ಡೆಫಿನೆಟ್ಲಿ ನಂಗೆ ಕೊಡಲ್ಲ. ಹಾಗಾಗಿ ಆ ರೀತಿ ಸ್ಕಿಪ್ ಮಾಡುವಂತಹ ಸಾಧ್ಯತೆಗಳೇ ಜಾಸ್ತಿ ಆಯಿತಾ. ಎನಿವೇಸ್, ಸೊ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ ವಿತಿನ್ ಬೈ 9 o'clockಗೆಲ್ಲ. ಸೊ ತುಂಬ ಟೇಸ್ಟ್ ಆಗಿತ್ತು ಕೇಸರಿಬಾತ್ ಆ್ಯಂಡ್ ಉಪ್ಪಿಟ್ಟು ನೀವು ನೋಡ್ತಿರ್ಬೋದು, ಯಾವುದೇ ರೀತಿ ವೆಜ್ಜಸ್ ಏನೂ ಹಾಕಿಲ್ಲ. ನಾರ್ಮಲ್ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ರೇಟ್ ಅಂತೂ ಟೊಮೆಟೊಗೆ ಕೊತ್ತಂಬರಿ ಸೊಪ್ಪಿಗೆ ಕೇಳೋಕ್ಕೆ ಆಗಲ್ಲ, ಅಷ್ಟು ಆಗಿದೆ. 50 ರೂಪಾಯಿ ಗೊತ್ತಾ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಹಾಕಿ ಮಾಡಿದ್ದೆ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಕ್ವಿಕ್ಕಾಗಿ ತಿಂದು ರೆಡಿ ಆಗ್ತಾಯಿದ್ದೀವಿ ನಾವು. ಕ್ವಿಕ್ಕಾಗಿ ರೆಡಿ ಆದ್ವಾ. ಆ್ಯಂಡ್ ನಾನು ಕಂಪ್ಲೀಟ್ಲಿ ಹೇಗೆ ರೆಡಿ ಆಗಿದ್ದೀನಿ, ಹೇಗೆಲ್ಲ ಮೇಕಪ್ ಮಾಡಿಕೊಂಡೆ ಅನ್ನೋದನ್ನು ನನಗೇನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಐಡಿಯಾ ಇತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ಬಟ್ ಸಮ್ಟೈಮ್ಸ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಅಂದ್ಕೊಳ್ಳೋದೇ ಒಂದು ಆಗೋದೇ ಮತ್ತೊಂದು ಅನ್ನೋ ಹಾಗೆ ನನಗೆ ಸಂಡೇ ಕೂಡ ಇತ್ತು. ಮಕ್ಕಳನ್ನ ನೋಡ್ಕೊಂಡು ರೆಡಿ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಆ್ಯಂಡ್ ನಮ್ಮ ಒಂದು ಟೈಮಿಂಗ್ ಅಂದರೆ ಲೈಕ್ ವಿತಿನ್ 10 ಅಥವಾ 10:30 ಒಳಗಡೆ ಬಿಡಬೇಕು ಅಂತ. ಹಾಗೆ ಬಿಟ್ವಿ ಸಹ ಆ್ಯಂಡ್ ಬೇಗನೆ ರೀಚ್ ಆದ್ವಿ. ಆ್ಯಂಡ್ ಕ್ಲೈಮೇಟ್ ಸಹ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಗಾಳಿ ಹೆವಿ ಇತ್ತು ಅಷ್ಟೇ. ಆ್ಯಂಡ್ ಹೋಗಿದ್ದ ಕೂಡಲೇ ನನ್ನ ಮತ್ತಷ್ಟು ಯೂಟ್ಯೂಬ್ ಫ್ರೆಂಡ್ಸ್ ಸ್ವಾತಿ ಆಗಿರ್ಬೋದು, ಸೋನು ಆಗಿರ್ಬೋದು, ಆ್ಯಂಡ್ ಮೇಯ್ನಾಗಿ ಸೌಂದರ್ಯ ಅವರ ಫ್ಯಾಮಿಲಿ ಎಲ್ಲರೂ ನೋಡಿದ್ದು ತುಂಬ ಖುಷಿ ಆಯಿತು. ಸೊ ಎಸ್, ನಾನು ಮೊದಲೇ ಹೇಳ್ತಿರೋ ಹಾಗೆ ಸೌಂದರ್ಯ ಅವರು ನ್ಯೂ ಕೆಫೆ ಓಪನ್ ಮಾಡಿದ್ದಾರೆ, ಚಾಯ್ ವಿಕ್ಟ್ರಿ ಅಂತ. ಸೊ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾಗವಾರ ಮನ್ಯತಾ ಟೆಕ್ ಪಾರ್ಕ್ ಆಪೋಸಿಟ್ ಜುಡಿಯೋ ಪಕ್ಕದಲ್ಲಿ ಫ್ಲೈಓವರ್ ಕೆಳಗಡೆನೆ, ಓಕೆನಾ. ಸೊ ಈ ಒಂದು ಜಾಗಕ್ಕೆ ನೀವು ಯಾರಾದರೂ ಹೋದರೆ ಪ್ಲೀಸ್ ಈ ಒಂದು ಚಾಯ್ ವಿಕ್ಟ್ರಿಗೆ ವಿಸಿಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಈ ಒಂದು ಜಾಗ್ರಿ ಟೀ ಆಯಿತಾ, ಅಮೃತದ ಥರ ಇದೆ. ಒಂದ್ಸಲಿ ಕುಡಿದ್ರೆ ನೀವು ಒನ್ ಮೋರ್ ತೊಗೊಳ್ಳೋಣ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡೆಬಲ್. ಆ್ಯಂಡ್ ಹೋಗಿದ ತಕ್ಷಣ ಪೂಜೆ ಕೂಡ ಮಾಡಿದ್ರು ವೆಂಕಟೇಶ್ವರಂಗೆ. ಸೊ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ನಮ್ಮನ್ನು ಹೂ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು, ತುಂಬ ಖುಷಿ ಆಯಿತು. ಬಟ್ ನಾನೇನು ರಿಟರ್ನ್ ಗಿಫ್ಟ್ ತೊಗೊಂಡು ಹೋಗಿಲ್ಲ ಅಂತ ಬೇಜಾರಾಯಿತು. ಬಟ್ ಪ್ಲ್ಯಾನ್ ಇತ್ತು ಆಯಿತಾ, ಪ್ಲ್ಯಾಂಟ್ ತೊಗೊಂಡು ಹೋಗೋಣ ನನಗೆ ರಾಜುಗೆ ಅಂತ. ಬಟ್ ಸರಿ ಓಕೆ, ಅದು ಚೆನ್ನಾಗಿರುತ್ತಾ ಅಥವಾ ಬೇರೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅನ್ನೋ ಒಂದು ಕನ್ಫ್ಯೂಷನ್ ಮೈಂಡಲ್ಲೇ ನಾವು ಕೆಫೆ ಹತ್ರ ರೀಚ್ ಆಗಿಬಿಟ್ವಿ ಆಯಿತಾ. ಆ್ಯಂಡ್ ಕಂಪ್ಲೀಟ್ಲಿ ತಾಮ್ರದ ಪಾತ್ರೆಯಲ್ಲಿ ಒಂದು ಜಾಗ್ರಿ ಟೀ ಮಾಡೋದಾಯ್ತಾ. ಸೊ ಇದರ ಒಂದು ಅಂಶನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವು ಚಾಯ್ ವಿಕ್ಟ್ರಿ ಹತ್ರ ಹೋಗಿ ವಿಸಿಟ್ ಮಾಡಿ, ಒಂದು ಟೀ ಕುಡಿಲೇಬೇಕು. ನಾನು ಮತ್ತೊಂದು ಸಲ ಹೇಳ್ತಿದ್ದೀನಿ ಪದೇ ಪದೇ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಅದೃಷ್ಟ ಎಲ್ಲ ಆ್ಯಂಡ್ ಈ ಒಂದು ಶಕ್ತಿ ಎಲ್ಲ, ಶ್ರಮ, ಡೆಡಿಕೇಶನ್ ಎಲ್ಲ ಇದ್ರೇ ಖಂಡಿತವಾಗ್ಲೂ ಆಗೋದು. ಸೊ ಈ ರೀತಿಯ ಅದೃಷ್ಟ ಎಲ್ಲ ಯೂಟ್ಯೂಬರ್ಸ್ಗೂ ಒಲಿದು ಬರಲಿ, ಎಲ್ರಿಗೂ ಸಕ್ಸಸ್ಸನ್ನು ಕಾಣುವಂತಹ ಶಕ್ತಿ ಆ ದೇವ್ರು ಕೊಡಲಿ. ಆ್ಯಂಡ್ ಮುಖ್ಯವಾಗಿ ಸೌಂದರ್ಯ ಅವರ ಒಂದು ನ್ಯೂ ಕೆಫೆ ಸಕ್ಸಸ್ಫುಲ್ ಆಗಲಿ, ಅವರ ಜರ್ನಿ ಇರಲಿ ಲೈಫ್ ಟೈಮ್ ಅಂತ ನಾವು ಕೂಡ ಆಶಿಸೋಣ. ನೀವು ಕೂಡ ಬೆಸ್ಟ್ ವಿಶಸನ್ನು ತಿಳಿಸಿ ಆಯಿತಾ. ಹೋಗ್ತಾ ಇದ್ದೀವಿ ಶಿವಣ್ಣ ಮನೆ ನೋಡೋಣ ಬನ್ನಿ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲ ಬಿಟ್ಟು. ನಾನಂತೂ ಟೋಟಲಿ ಟಯರ್ಡ್ ಆಗಿದೆ. ಲೈಕ್ ಫಸ್ಟ್ ಮನೆಗೆ ಹೋದರೆ ಸಾಕಪ್ಪ ಅಂತ ನಮ್ಮ ಒಂದು ಟ್ರಾವೆಲ್ ಅಲ್ಲಿಂದ ಶುರು ಆಯಿತು ಅಂತ ಅಂದ್ಕೊಂಡ್ರೆ ರಾಜು ನೋಡಿದ್ರೆ ನೋ ಮನ್ಯತಾ ಟೆಕ್ ಪಾರ್ಕ್ ಹತ್ರ ಬಂದಿದ್ದೀವಿ ಅಂತ ಹೇಳಿದ್ರೆ ನೀನು ಶಿವಣ್ಣ ಮನೆ ನೋಡಲೇಬೇಕು ಅಂತ ಹೇಳಿದ್ರು. ನನಗೂ ಕೂಡ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಒಂದು ಮುತ್ತುರಾಜನ ಮನೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬೇಜಾರು, ಬಟ್ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ನಂಗೆ ಕಮೆಂಟ್ ಮಾಡಿ ಆಯಿತಾ. ಬಟ್ ನನಗೆ ಫಸ್ಟ್ ಟೈಮ್ ನೋಡ್ತಾ ಇರುವಂತಹ ಎಕ್ಸೈಟ್ಮೆಂಟ್ ತುಂಬಾ ಖುಷಿ ಇತ್ತು. ಆ್ಯಂಡ್ ಮಕ್ಕಳು ಸಹ ಲಡ್ಡು ಬುಡ್ಡು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಲಡ್ಡು ಅಂತೂ ಶಿವಣ್ಣನ ಮನೆ ಅಮ್ಮ ಅಪ್ಪು ಇಲ್ಲಿಗೆ ಬಂದಿರ್ತಾರ, ಅಪ್ಪು ಇಲ್ವೆಲ್ಲ ಬಂದು ಹೋಗಿರ್ತಾರ ಅಂತೆಲ್ಲ ಅಂದ್ಕೊಂಡೆ ಮಾತಾಡಿಕೊಂಡು ಅವನು ಸಿಕ್ಕಾಪಟ್ಟೆ ಜೋಶಿಂದನೇ ಮನೆಯೆಲ್ಲ ನೋಡ್ತಾ ಇದ್ದ. ಆ್ಯಂಡ್ ಇದು ಶಿವಣ್ಣನ ಮನೆ, ಒಟ್ಟಾರೆ 1/2 ಎಕರೆ ಇದೆ ಮನೆ ಅಂತ ರಾಜು ಹೇಳ್ತಾ ಇದ್ರು. ಆ್ಯಂಡ್ ವಾಚ್ಮೆನ್ ಕೂಡ ನಿಂತಿದ್ರು. ನಾವು ಕೇಳಿದ್ವಿ ಅಣ್ಣವ್ರು ಇದ್ದಾರ ಅಂತ, ಇಲ್ಲ ಬೆಳಗಾಂ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಒಂದು ಖುಷಿ ಆಗ್ತಾ ಇತ್ತು ನಮಗೆ. ಫ್ರೆಂಡ್ಸ್,
ಶಿವಣ್ಣ ಮನೆ ಮುಂದೆ ಇದ್ದೀವಿ. ಬಟ್ ಶಿವಣ್ಣ ಇಲ್ಲ, ಬೆಳಗಾಂಗೆ ಹೋಗಿದ್ದಾರೆ ಅಂತ ಅವ್ರು ವಾಚ್ಮೆನ್ ಹೇಳಿದ್ರು. ಬಟ್ ಖುಷಿ ಆಗ್ತದೆ ಅವ್ರ ಮನೆ ಮುಂದೆ ನಿಂತಿರೋದು. ಆ್ಯಂಡ್ ಈ ಒಂದು ಟೆಕ್ ಪಾರ್ಕ್ ಒಳಗಡೆ ಮನೆಗಳಂತೂ ಒಳ್ಳೆ ಮಹಲ್ ಇದ್ದಂಗಿತ್ತೆ, ಒಳ್ಳೊಳ್ಳೆ ಅರಮನೆಗಳಿದ್ದಂಗಿತ್ತು. ಸೊ ಇದೆಲ್ಲ ಒಂಥರ ಕನ್ಸಲ್ಲಿ ನೋಡ್ದಂಗಿತ್ತು ನನಗೆ. ಯಾಕಂದರೆ ಆ ಕ್ಲೈಮೇಟ್ಗೂ ಆ ಲೇಔಟ್ ಒಳಗಡೆ, ಐ ಮೀನ್ ಆ ಟೆಕ್ ಪಾರ್ಕ್ ಒಳಗಡೆ ಟ್ರಾವೆಲ್ ಮಾಡ್ತಿದ್ದಕ್ಕೂ ಒಂದು ರೀತಿ ನಂಗೆ ಮನೆಗೆ ಬೇಗ ಹೋಗಬೇಕು ಅಂತ ಅನಿಸಿದ್ದೇ ಹೊರಟೋಯ್ತು ಗೊತ್ತಾ. ಅಷ್ಟು ಖುಷಿಯಾಗಿತ್ತು ನನಗೆ ಎಲ್ಲ ಒಂದು ಲೈಕ್ ಮನೆಗಳೆಲ್ಲ ನೋಡ್ತಾ ಇದ್ದಾಗ ಆ ಒಂದು ಟೆಕ್ ಪಾರ್ಕ್ ಒಳಗಡೆ. ಹಾಗೆ ಸಂಕಷ್ಟಹರ ಚತುರ್ಥಿ ಕೂಡ ಇತ್ತು. ಬಟ್ ಮಕ್ಕಳಿಗೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಲೈಕ್ ಆನ್ ದ ವೇನೇ ಹೋಗ್ತಾ ಅಂಬೂರ್ ದಮ್ ಬಿರಿಯಾನಿ, ಇದು ಉಡಿ ಹತ್ರ ಬರುತ್ತೆ, ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಮಾರ್ನಿಂಗೇ ಪೂಜೆ ಮಾಡಿದ್ನಲ್ವಾ, ಫೈನ್ ಅಂತ ಹೇಳಿ ನಾನು ಕೂಡ ಲಂಚ್ ಅಲ್ಲೇ ಮುಗಿಸ್ಕೊಂಡ್ವಿ. ಕಬಾಬ್ ಹಾಕಿ ಕುಷ್ಕಾನ ತೊಗೊಂಡಿದ್ದೆ. ಆ್ಯಂಡ್ ಮತ್ತೆ ನೀವು ಕಮೆಂಟ್ ಹಾಕಿ ಕೇಳಬೇಡಿ ಲೈಕ್ ಪೂಜೆ ಮಾಡಿದ್ರಾ ಮತ್ತೆ ನಾನ್ ವೆಜ್ ತಿಂತಾಯಿದ್ರಾ ಅಂತ. ಸೊ ಸಂಡೇ ಕೂಡ ಆಗಿದ್ದರಿಂದ ಒಂದೊತ್ತಿನ ಪೂಜೆ ಹಾಗೆ ನೈವೇದ್ಯ ಎಲ್ಲ ಇಟ್ಟು ಒಂದೊತ್ತು ಉಪವಾಸ ಕೂಡ ಇದ್ದಿದ್ದಾಯಿತು ನಾನು. ಸೊ ಮಧ್ಯಾಹ್ನಕ್ಕೆ ಈಗ ನಾನು ಊಟನ ಮಾಡ್ಕೊತಾ ಇರೋದು. ಎಲ್ಲಿ ವರ್ತೂರ್ ಸಂತೋಷ ಅಂತಿದ್ದಷ್ಟು ಅಲ್ಲ ಅನ್ಕೊಂಡ್ರೆ ನೋಡಿದ್ರೆ ಬೋರ್ಡ್. ಲಡ್ಡು ಬುಡ್ಡು ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು. ಸೊ ಮಕ್ಕಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟ್ರೊಳಗಡೆ ನನಗೆ ಸೌಂದರ್ಯ ಅವ್ರು ಕೊಟ್ಟಿದ್ದಂತಹ ಬೊಕೆದಲ್ಲಿ ಇದ್ದಿದ್ದಂತಹ ಫ್ಲವರ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಮತ್ತಷ್ಟು ದಿನ ಅದನ್ನು ಸ್ಟೋರ್ ಮಾಡಿಡಬೇಕು ಅಂತ ಹೇಳಿ ವಾಸಲ್ಲಿ ವಾಟರನ್ನು ಫಿಲ್ ಮಾಡಿ ಬೊಕೆ ಎಲ್ಲ ಓಪನ್ ಮಾಡಿ ಅದರಲ್ಲಿ ಫ್ಲವರನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾಯಿತು ಆಯಿತಾ. ತುಂಬ ಚೆನ್ನಾಗಿತ್ತು. ಸೊ ನಂಗೆ ಒಂದಷ್ಟು ಪ್ಲ್ಯಾನ್ಸ್ ಎಲ್ಲನೂ ಮನೆಗೆ ತೊಗೊಬರಬೇಕು ಅಂತ ಐಡಿಯಾಸ್ ಇದೆ. ಮೇ ಬಿ ಈ ವೀಕಲ್ಲಿ ತೊಗೊಂಡು ಬರೋಣ ಅಂತ ಹೇಳಿದ್ದಾರೆ ರಾಜು. ಇಂಡೋರ್ ಪ್ಲ್ಯಾನ್ಸ್ ಆಯಿತಾ. ಸೊ ನಿಮಗೆಲ್ಲ ಯಾವುದೆಲ್ಲ ಇಂಡೋರ್ ಪ್ಲ್ಯಾನ್ಸ್ ಮನೇಲಿಟ್ಟರೆ ತುಂಬ ಒಳ್ಳೆಯದು ಆ್ಯಂಡ್ ಯಾವುದಿಟ್ಟರೆ ತುಂಬಾ ಉತ್ತಮ ಅನ್ನೋದೆಲ್ಲ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಏನು ಗೊತ್ತಾ, ನಮಗೆ ಝೀರೋ ಟ್ರಾಫಿಕ್ ಅಂದರೆ ಹೇಳ್ಬೋದು ಟಿಲ್ ಊಡಿವರೆಗೂ. ಅದಾದಮೇಲೆ BR ಮಾಲ್, ಫಿನಿಕ್ಸ್ ಮಾಲ್ವರೆಗೂ ಅಷ್ಟೇ ಸಿಗ್ನಲ್ಲು. ಸೊ ಅದಾದಮೇಲೆ ಯಾವುದೇ ರೀತಿ ಸಿಗ್ನಲ್ ಸಿಗೋದಿಲ್ಲ, ಒಂದೇ ರೋಡಲ್ಲಿ ಬರ್ತಾ ಇರ್ಬೋದು. ಆ್ಯಂಡ್ ಮೇಯ್ನಾಗಿ ಬಿಸಿಲು ಕಮ್ಮಿ, ಗಾಳಿ ಜಾಸ್ತಿ, ತಂಪಾದ ವಾತಾವರಣ. ಈ ಒಂದು ಸಂಡೇ ಅಮೇಝಿಂಗ್ ಆಗಿತ್ತು. ಟಿಲ್ ಈಗ ಟೈಮ್ ಬಂದು 4:30, 5 o'clock ಆಗಿದೆ. ಸೊ ತುಂಬ ಖುಷಿ ಆಯಿತು ನಮಗಂತೂ ಹೋಗಿ ಬಂದಿದ್ದು. ಜಾಸ್ತಿ ಕ್ಲಿಪ್ಪಿಂಗ್ಸ್ ನಾನು ತಗೊಳ್ದೇ ಇರ್ಬೋದು. ಬಟ್ ಏನಂತ ಹೇಳಿದ್ರೆ ಎಲ್ಲರೂ ನಾವು ಸಿಕ್ಕಾಗ ನಮ್ಮ ಒಂದು ಕಾನ್ವರ್ಸೇಷನ್ ಲೈಕ್ ಹೇಗಿದ್ದೀರಾ ಏನು, ಆ್ಯಂಡ್ ಮಕ್ಕಳೆಲ್ರಿಗೂ ಇರೋದ್ರಿಂದ ಅವರ ಒಂದು ಕೇರಿಂಗ್, ಅದರಲ್ಲೂ ಕೂಡ ಈಗ ಸೌಂದರ್ಯ ಒಂದು ನ್ಯೂ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಅವ್ರಿಗೆ ವಿಶಸ್ ಮಾಡಿ ಆ್ಯಂಡ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮಾತಾಡೋದ್ರಲ್ಲೇ ನಾವು ಮಿಂಗಲ್ ಆಗಿರ್ತೀವ. ಸೊ ಹಾಗಾಗಿ ಬಟ್ ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರಲ್ವಾ, ನಿಮಗೆ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಚಾಯ್ ವಿಕ್ಟ್ರಿ ಶಾಪ್ ಬಗ್ಗೆ ಮತ್ತೊಂದ್ಸಲಿ ನಾನು ಹೇಳೋದಾದರೆ ಡೆಫಿನೆಟ್ಲಿ ಯಾರೆಲ್ಲ ಮನೆತ ಟೆಕ್ ಪಾರ್ಕ್ ಕಡೆ ಹೋಗ್ತೀರಾ ಡೆಫಿನೆಟ್ ಆಗಿ ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸ್ವರ್ಗ, ಅಮೇಝಿಂಗ್, ಅಮೃತ ಥರ ಇರುತ್ತೆ ಗೊತ್ತಾ. ಸೊ ನಾನೇನು ಈಗ ಲೈಕ್ ಆ್ಯಕ್ಟಿಂಗ್ಗೆ ಹೇಳ್ತಿಲ್ಲ, ಡೆಫಿನೆಟ್ಲಿ ಲೈಕ್ ಒನ್ ಮೋರ್ ಅನ್ಬೇಕು ನೀವು, ಅಷ್ಟು ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ. ಈಗ ರೈಟ್ ನಾವು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಕಾಫಿ ಮಾಡ್ತಾ ಇದ್ದೀನಿ. ರಾಜು ಹಾಲು ತಗೊಬಂದು ಕೊಟ್ಬಿಟ್ಟು ಹೋದ್ರು. ಏನು ಟೀನಾ ಅಂತ ಹೇಳಿದ್ರು. ನಿಜವಾಗ್ಲೂ ಕಾಪಿ ಪೇಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು. ಆ ಥರ ಒಂದು ಜಾಗ್ರಿ ಅಂದರೆ ಬೆಲ್ಲದ ಟೀನ ಮಾಡ್ಬೋದು ನಾವು, ಬಟ್ ಅಂದರೆ ಅಷ್ಟು ಆಪ್ಟಾಗಿ ಅಷ್ಟು ಹೆಲ್ದಿ ಟೀ ಅಂತೂ ನಾವು ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ನಾನೀಗ ಟೀ ಮಾಡ್ತಿಲ್ಲ, ಕಾಫಿ ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ಮಳೆ ಬರೋ ಥರ ಇದೆ, ಇನ್ನೇನು ಕುಕಿಂಗ್ ಮಾಡಬೇಕು. ಸೊ ಹಾಗೆ ಕಾಫಿ ಕುಟ್ಬಿಟ್ಟು ಹಾಗೆ ನನ್ನ ರುಟೀನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಮಕ್ಕಳು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಮಲಗಿದ್ದಾರೆ.
ಬೇಗ ಕಾಫಿ ಕುಡಿದು ಮಕ್ಕಳಿಗೂ ಕೂಡ ಹಾಲು ಕೊಟ್ಟು ಅವ್ರಿಗೆ ಫ್ರೆಶನ್ ಅಪ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೂಟ್ಸನ್ನು ಕೊಟ್ಟು ಅವ್ರಿಗೆ ಆರಾಮ್ಸೆ ಕೂರಿಸಿದ್ದೆ. ಟಿ ವಿ ನೋಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ಮತ್ತೊಂದು ಕಡೆ ನನ್ನ ನ್ಯೂ ನೇಬರ್ ಬಂದಿದ್ದಾರೆ. ಸೊ ಅವರು ಒಂದಷ್ಟು ಈ ರೀತಿ ನ್ಯಾಚುರಲ್ ಆಗಿ ಗಿಡದಲ್ಲಿ ಬಿಟ್ಟಿರುವಂತಹ ಲೆಮನನ್ನು ಕೊಟ್ಟಿದ್ದರು. ಸೊ ಮಾರ್ನಿಂಗ್ ಎತ್ತಿಟ್ಟಿರಲಿಲ್ಲ, ಓಕೆ ಅಂತ ಹೇಳಿ ಅದನ್ನು ಕೂಡ ಒಂದು ಕಡೆ ಸ್ಟೋರ್ ಮಾಡಿ ಎತ್ತಿಟ್ಟು, ಆ್ಯಕ್ಚುಲಿ ರಾಜುಗೆ ಲಡ್ಡು ಬುಡ್ಡು ಇಬ್ಬರೂ ಮಧ್ಯಾಹ್ನ ಲಂಚ್ ಆಗಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಾಯಿದ್ರು. ಬಟ್ ರಾಜು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಾರೆ. ಈಗ ಐಸ್ ಕ್ರೀಮ್ಸ್ ಎಲ್ಲ ಹೊರಗಡೆ ಕೊಡಿಸೋದೇ ಇಲ್ಲ, ಆ್ಯಂಡ್ ತುಂಬ ಒಳ್ಳೆಯದು ಸಹ ಹೊರಗಡೆ ಕೊಡಿಸ್ದೇ ಇರೋದು. ಹಾಗಾಗಿ ನಾನೇ ಮನೇಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಮ್ ಮೇಡ್ ಬಾದಾಮ್ ಕುಲ್ಫಿ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ 2 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಒಂದು 3-4 ಕುಲ್ಫಿ ಮಾಡ್ಬೋದು. ನೀವು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅರ್ಧ ಲೀಟರ್ ಹಾಲನ್ನು ಕೂಡ ತೊಗೊಳ್ಬೋದು. ಸೊ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಬಾದಾಮ್ ಪೌಡರ್ ಕೂಡ ಆ್ಯಡ್ ಮಾಡೋದ್ರಿಂದ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ. ಆ್ಯಂಡ್ ಸ್ವಲ್ಪ ಹಸಿ ಹಾಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಕೂಡ ಮಿಕ್ಸ್ ಮಾಡಿ ಈ ಒಂದು ಕುದಿತಿರೋ ಹಾಲಿಗೆ ಹಾಕಬೇಕು. ಇದರಿಂದ ಸ್ವಲ್ಪ ತಿಕ್ಕಾಗಿ ಹಾಲು ಬೇಗ ಬಾಯ್ಲ್ ಆಗೋದಕ್ಕೆ ಚಾನ್ಸಸ್ ಆಗುತ್ತೆ, ಆ್ಯಂಡ್ ಐಸ್ ಕ್ರೀಮ್ ಕೂಡ ತುಂಬ ತಿಕ್ಕಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಂಪ್ಲೀಟ್ಲಿ ಬಾದಾಮ್ ಪೌಡರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಅಂಟಿಲ್ ಹಾಲು ತುಂಬ ತಿಕ್ಕಾಗೋವರೆಗೂ, ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಕಾಯಿಸಬೇಕು. ಸೊ ಕಂಪ್ಲೀಟ್ಲಿ ಆರಾದ ಮೇಲೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದನ್ನು ನಾನು ಆಲ್ಮೋಸ್ಟ್ ಒಂದು 10ರಿಂದ 15 ನಿಮಿಷ ಆರೋದಕ್ಕೆ ಬಿಟ್ಟಿದ್ದೆ. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ರು. ಫೈನಲಿ ಅಮ್ಮ ಐಸ್ ಕ್ರೀಮ್ ಮಾಡಿದ್ರು ಹೇಳ್ದಂಗೇನೆ ಅಂತ. ಆಮೇಲೆ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ, ಅಪ್ ಟು 8 ಅವರ್ಸ್ವರೆಗೂ ಫ್ರೀಸರಲ್ಲಿ ಇರಬೇಕಾಗುತ್ತೆ. ಫ್ರೆಂಡ್ಸ್, ಮ್ಯಾಚ್ ನೋಡ್ತಾ ಇದ್ವಿ. ನಮ್ಮ RCB ಅಂತೂ ಗೆಲ್ಲಿಲ್ಲ ಈ ಸಲ, ಬಟ್ ಏನೇ ಆದ್ರೂ ನಮ್ಮ ಹೋಪ್ ನಾವು ಬಿಟ್ಕೊಡಲ್ಲ. ಯಾವಾಗಲೂ ಕಪ್ ನಮ್ಮದೇ. ನೆಕ್ಸ್ಟ್ ಇಯರ್ ಚೆನ್ನಾಗಿ ಆಡಲಿ, ಬಟ್ ಈಗ ಇವತ್ತಿಗೆ KKR ಗೆಲ್ಲಬೇಕು. ಬಿಕಾಸ್ ನಮ್ಮ ಒಂದು ಇಂಡಿಯನ್ ಪ್ಲೇಯರ್ ಇದ್ದಾರೆ ಶ್ರೇಯಸ್ ಅಯ್ಯರ್, ಆ್ಯಂಡ್ ಕ್ಯಾಪ್ಟನ್ ಕೂಡ ಹೌದು. ಸೊ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ KKR ಗೆಲ್ಲಿ ಅಂತ. ಡೆಫಿನೆಟ್ಲಿ ಗೆಲ್ಲುತ್ತೆ, ಬಿಕಾಸ್ ಇಟ್ಸ್ 3 ವಿಕೆಟ್ಸ್ ಫಾರ್ 23. ಆರಾಮಾಗಿ ಪ್ರೆಷರ್ ಇರುತ್ತೆ ಅವ್ರಿಗೆ, ಜಾಸ್ತಿ ರನ್ ರೇಟ್ ಕೊಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ KKR ಆಲ್ ದ ಬೆಸ್ಟ್. ಮತ್ತು ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಮಾರ್ನಿಂಗ್ ಈಗ ಐಸ್ ಕ್ರೀಮ್ ಹೇಗೆ ಬಂದಿದೆ ಅನ್ನೋದನ್ನು ಶೇರ್ ಮಾಡಿಬಿಟ್ಟು ಈಗ ಒಂದು ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ ಅಂತ. ಟೇಸ್ಟ್ ಅಂತೂ ಅಲ್ಟಿಮೇಟ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಆಲ್ ದನ್ ಟೇಕ್ ಕೇರ್, ಮಿಸ್ ಮಿ ಆ್ಯಂಡ್ ಬ್ಲೆಸ್ ಮಿ, ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.